morning everyone. So in the last class we discussed about the basic of software introduction and what is the software engineering and why we need. In last class we know the minimum knowledge of what is software engineering and why we need to study the software engineering. In this class we consider the real syllabus of your BCSM. So software engineering. ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ನಿಮಗೆ ಈ ಸೆಮ್ಮಲ್ಲಿ ಏನೇನಿದೆ ಅಂತಂದರೆ, ಸೊ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನು, ಸೊ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡೋದಕ್ಕೆ ಯಾವ್ಯಾವ ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾರೆ, ಸೊ ಸಾಫ್ಟ್ವೇರ್ ಪ್ರೋಸೆಸ್, ಸೊ ಅದಾದಮೇಲೆ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡ್ತಾರೆ, ಡಿಸೈನ್ ಮತ್ತು ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ, ಸೊ ಲಾಸ್ಟಲ್ಲಿ ಟೆಸ್ಟಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಸೊ ಇನ್ ದಿಸ್ ಸೆಮ್ಮಲ್ಲಿ ಓವರ್ ಆಲ್ ಡೀಟೇಲ್ ಸ್ಟಡಿ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ನ ನೀವು ಕಲಿತೀರಾ. ಸೊ ಲೆಟ್ ಕನ್ಸಿಡರ್, ಸೊ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಏನಂತ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ವಾಟ್ ಈಸ್ ಸಾಫ್ಟ್ವೇರ್? ಸೊ ವಿ ಆಲ್ ನೋ ದಟ್ ವಾಟ್ ಈಸ್ ಸಾಫ್ಟ್ವೇರ್. ಸಾಫ್ಟ್ವೇರ್ ಇಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ವಿ ನೋ ದಟ್ ಸಾಫ್ಟ್ವೇರ್ ಇಸ್ ಎ set of instructions and set of program is called as software. Then what is program? What is program? We know that program is a set of instruction, then software is a collection of program is called as software. So ಇವಾಗ ಹೆಂಗಾಗುತ್ತೆ ಅಂತಂದ್ರೆ, ಒಂದು ಪ್ರೋಗ್ರಾಮ್ ಆಗಬೇಕು ಅಂತಂದ್ರೆ ವಿ ಕನ್ಸಿಡರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವೇನಂತ ತಗೊಳ್ತೀವಿ ಅಂತಂದ್ರೆ ಪ್ರೋಗ್ರಾಮ್ಸ್ ಅಂತ ತಗೊಳ್ತೀವಿ. ಅದೇ ಸಾಫ್ಟ್ವೇರ್ ಆಗಬೇಕು ಅಂತಂದ್ರೆ ಆ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಏನಿರುತ್ತೋ ಆ ಮಲ್ಟಿಪಲ್ ಪ್ರೋಗ್ರಾಮ್ಸ್ನ ಒಂದು ಡಾಕ್ಯುಮೆಂಟೇಶನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಇವಾಗ ಒಂದು ಕ್ವಶನ್ ಕೇಳ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಹಂಗಂದ್ರೆ ಏನು ಅಂತಂದ್ರೆ, ಆಕ್ಚುಯಲ್ ಡೆಫಿನೇಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದ್ರೆ ಎ ಡಿಸಿಪ್ಲಿನ್ ದಟ್ ಪ್ರೊಡ್ಯೂಸ್ ಎ ಗುಡ್ ಪ್ರಾಡಕ್ಟ್ ವಿತಿನ್ ಎ ಟೈಮ್, ಅಂದ್ರೆ ಗಿವನ್ ಟೈಮ್ ಅಲ್ಲಿ ಒಂದು ಗುಡ್ ಸಾಫ್ಟ್ವೇರ್ನ ನಾವೇನ್ ಮಾಡಬೇಕು ಅಂದ್ರೆ ಪ್ರೊಡ್ಯೂಸ್ ಮಾಡಬೇಕು ವಿತ್ ಎಕ್ಸ್ಪೆಕ್ಟೆಡ್ ರಿಕ್ವೈರ್ಮೆಂಟ್ಸ್ ಆಫ್ ಯೂಸರ್. ಒಂದು ಯೂಸರು ಏನೋ ಎಕ್ಸ್ಪೆಕ್ಟ್ ಮಾಡಿರ್ತಾನೆ, ಸೊ ಆ ಯೂಸರ್ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಒಂದು ಗುಡ್ ಸಾಫ್ಟ್ವೇರ್ನ ಆನ್ ಟೈಮ್ ಒಳಗೆ ಡೆಲಿವರಿ ಮಾಡಬೇಕು. ಸೊ ಆ ಪ್ರೊಸೀಜರ್ನ ಏನಂತ ಕರೀತಾರೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕರೀತಾರೆ. ಸೊ ಸಾಫ್ಟ್ವೇರ್ ಇಂಜಿನಿಯರ್ಗೂ ಮುಂಚೆ ನಮಗೆ ಏನು ಗೊತ್ತಿರಬೇಕು ಅಂದ್ರೆ ಸಾಫ್ಟ್ವೇರ್ ಅಂತ ಗೊತ್ತಿರಬೇಕು. ಸೊ ಸಾಫ್ಟ್ವೇರ್ ಈಸ್ ನಥಿಂಗ್ ಬಟ್ ಆಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ದೆನ್ ವಾಟ್ ಈಸ್ ಪ್ರೋಗ್ರಾಮ್ ಅಂತಂದ್ರೆ, ಪ್ರೋಗ್ರಾಮ್ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಕರೀತಾರೆ. ಸೊ ಇವಾಗ ಒಂದು ಸಾಫ್ಟ್ವೇರ್ ಆಗಬೇಕು ಅಂತಂದ್ರೆ ಸಾಫ್ಟ್ವೇರ್ಗೆ ಮಲ್ಟಿಪಲ್ ಕಾಂಪೊನೆಂಟ್ಸ್ ಇರುತ್ತೆ. ಸೊ ಇವಾಗ ಆ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ನ ನಾವು ಹೆಂಗೆ ತಗೋಬಹುದು ಅಂದ್ರೆ, ಸೊ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಜಸ್ಟ್ ಕನ್ಸಿಡರ್ ಎಕ್ಸಾಂಪಲ್. ಸೊ ಸಾಫ್ಟ್ವೇರ್ ಆಗಬೇಕು ಅಂತಂದ್ರೆ ಸೊ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಯಾವ್ದಾದ್ರು ಬರುತ್ತೆ ಅಂದ್ರೆ ಪ್ರೋಗ್ರಾಮ್, ಡಾಕ್ಯುಮೆಂಟೇಶನ್, then operating procedures. So 5 marks ಏನಾದರೂ ಕ್ವಶನ್ಸ್ ಕೇಳ್ಬೋದು, ಲೀಸ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಅಂತ. ಸೊ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್, ಡಾಕ್ಯುಮೆಂಟೇಶನ್ ಅಂಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಸೊ ನಾವೀಗ ಹೇಳ್ಬೋದು ಅಂದ್ರೆ ಸಾಫ್ಟ್ವೇರ್ ಆಗಬೇಕು ಅಂತಂದ್ರೆ ಏನೇನು ಬೇಕಂದ್ರೆ, ಸಾಫ್ಟ್ವೇರ್ ಈಸ್ ಈಕ್ವಲ್ ಟು ಪ್ರೋಗ್ರಾಮ್ ಪ್ಲಸ್ operating procedures plus documentation. List and explain the software components ಅಂತಂದ್ರೆ ಫಸ್ಟ್ ಡೆಫಿನೇಷನ್ ಆಫ್ ಸಾಫ್ಟ್ವೇರ್ ಬರೀಬೇಕು. ಸೊ ಆ ಸಾಫ್ಟ್ವೇರ್ ಡೆಫಿನೇಷನ್ ಬರೆದಾದ ತಕ್ಷಣ ಪ್ರೋಗ್ರಾಮ್ ಅಂತ ಅಂದ್ರೆ ಬರೀಬೇಕು. ಸೊ ಪ್ರೋಗ್ರಾಮ್ ಅಂತ ಅಂದ್ರೆ ಏನು ಅಂದ್ರೆ, ಎವ್ರಿ ಪ್ರೋಗ್ರಾಮ್ ಇಸ್ ಎ ಸಬ್ಸೆಟ್ ಆಫ್ ಸಾಫ್ಟ್ವೇರ್. ನಾವು ಪ್ರೋಗ್ರಾಮ್ನ ಇನ್ನೊಂದು ವೇಯಲ್ಲಿ ಹೆಂಗೆ ಕರಿಬಹುದು ಅಂದ್ರೆ, ಪ್ರೋಗ್ರಾಮ್ ಇಸ್ ಕನ್ಸಿಡರ್ ಆಸ್ ಎ ಸಬ್ಸೆಟ್ ಆಫ್ ಸಾಫ್ಟ್ವೇರ್. ಸೊ ಆ ಸಬ್ಸೆಟ್ ಆಫ್ ಸಾಫ್ಟ್ವೇರು, ಸಬ್ಸೆಟ್ ಆಫ್ ಪ್ರೋಗ್ರಾಮು ಸಾಫ್ಟ್ವೇರ್ ಆಗಬೇಕು ಅಂತಂದ್ರೆ ಏನಾಗಬೇಕು, ಈ ಪ್ರೋಗ್ರಾಮ್ ಹಂಗಿದ್ರೆ ಸಾಫ್ಟ್ವೇರ್ ಆಗಲ್ವಾ? ಎಸ್, ದಿಸ್ ಪ್ರೋಗ್ರಾಮ್ ಯು ಶುಡ್ ಕನ್ಸಿಡರ್ ಆಸ್ ಎ ಸಾಫ್ಟ್ವೇರ್. ವೆನ್, ಯಾವಾಗ ಅಂತಂದ್ರೆ ಈ ಪ್ರೋಗ್ರಾಮ್ ಜೊತೆಗೆ ಡಾಕ್ಯುಮೆಂಟೇಶನ್ ಮತ್ತೆ ಆಪರೇಟಿಂಗ್ ಪ್ರೊಸೀಜರ್ ಮ್ಯಾನುವಲ್ಸ್ನ ನಾವು ಯಾವಾಗ ಬಿಲ್ಡ್ ಮಾಡ್ತೀವೋ ಸೊ ಅವಾಗ ಆ ಪ್ರೋಗ್ರಾಮ್ ಏನಾಗುತ್ತೆ, ಸಾಫ್ಟ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದೆನ್ ಪ್ರೋಗ್ರಾಮ್ ಅಲ್ಲಿ ಏನೇನಿರುತ್ತೆ, ಸೊ ಪ್ರೋಗ್ರಾಮ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಬ್ಜೆಕ್ಟ್ ಕೋಡ್ ಆರ್ ಸೋರ್ಸ್ ಕೋಡ್. ನಾವೇನಂತ ಕರಿತೀವಿ ಪ್ರೋಗ್ರಾಮ್ನ ಅಂದ್ರೆ, ಪ್ರೋಗ್ರಾಮ್ ಇಸ್ ಎ ಸಬ್ಸೆಟ್ ಆಫ್ ಸಾಫ್ಟ್ವೇರ್. ವೆನ್ ಪ್ರೋಗ್ರಾಮ್ ಬಿಕಮ್ ಎ ಸಾಫ್ಟ್ವೇರ್ ವೆನ್ ಡಾಕ್ಯುಮೆಂಟ್ ಅಂಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮ್ಯಾನುವಲ್ಸ್ ಆರ್ ಪ್ರಿಪೇರ್ಡ್.
ದ ಪ್ರೋಗ್ರಾಮ್ ಕನ್ಸಿಸ್ಟ್ ಆಫ್ ಬೋತ್ ಆಬ್ಜೆಕ್ಟ್ ಕೋಡ್ ಅಂಡ್ ಸೋರ್ಸ್ ಕೋಡ್. ಒಂದು ಪ್ರೋಗ್ರಾಮ್ ಏನೇನು ಕಂಟೈನ್ ಆಗಿರುತ್ತೆ ಅಂದ್ರೆ ಒಂದು ಆಬ್ಜೆಕ್ಟ್ ಕೋಡ್ ಇರಬೇಕು ಮತ್ತೆ ಸೋರ್ಸ್ ಕೋಡ್ ಇರಬೇಕು. ಸೊ ದೆನ್ ಇವಾಗ ಡಾಕ್ಯುಮೆಂಟೇಶನ್ ಮ್ಯಾನುವಲ್ಸ್ ಅಂತ ಅಂದ್ರೆ ಏನು ಅಂತ. ಸೊ ಇವಾಗ ನಮಗೆ ಡಾಕ್ಯುಮೆಂಟೇಶನ್ಸ್ ಅಂದ್ರೆ ಗೊತ್ತಾಯ್ತು. ಸೊ ಡಾಕ್ಯುಮೆಂಟೇಶನ್ ಏನಂದ್ರೆ ಒಂದು ಸಾಫ್ಟ್ವೇರ್ನ ನಾವು ಬಿಲ್ಡ್ ಮಾಡಬೇಕಾದ್ರೆ ಸೊ ಇನಿಷಿಯಲಿ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು, ಸೊ ವಾಟ್ ಆರ್ ದ ಚಾಲೆಂಜಸ್ ಫೇಸ್ ಮಾಡ್ಬೋದು, ಎಷ್ಟು ಟೈಮ್ ಬೇಕಾಗ್ಬೋದು, ಯಾವ ರೀತಿ ಟೆಸ್ಟಿಂಗ್ ಮಾಡ್ಬೋದು, ಸೊ ಅದೆಲ್ಲ ಏನು ಮಾಡ್ತಾರೆ ಅಂದ್ರೆ ಡಾಕ್ಯುಮೆಂಟೇಶನ್ ಮ್ಯಾನುವಲ್ ಅಂತ ಮಾಡ್ತಾರೆ. ಓಕೆನಾ. ಸೊ ಡಾಕ್ಯುಮೆಂಟೇಶನ್ ಮ್ಯಾನುವಲ್ಲಿ they divided into 4 parts. Documentation analysis na document manuals na 4 parts ಅಲ್ಲಿ ಇದನ್ನ ಮಾಡ್ತಾರೆ. ಫಸ್ಟ್ ಒನ್ ಯಾವ್ದಂದ್ರೆ ಅನಾಲಿಸಿಸ್, ಸೆಕೆಂಡ್ ಒನ್ ಏನ್ ಮಾಡ್ತಾರೆ ಅಂದ್ರೆ ಡಿಸೈನ್, ಫೋರ್ತ್ ಒನ್ ಏನ್ ಮಾಡ್ತಾರೆ ಅಂದ್ರೆ ಇಂಪ್ಲಿಮೆಂಟೇಷನ್, ಲಾಸ್ಟ್ ಒನ್ ಏನಂದ್ರೆ ಟೆಸ್ಟಿಂಗ್. ಓಕೆನಾ. ಸೊ ಎಕ್ಸ್ಪ್ಲೇನ್ ಡಾಕ್ಯುಮೆಂಟೇಶನ್ ಮ್ಯಾನುವಲ್ಸ್ ಅಂತಂದ್ರೆ ಒಂದು ಡಯಾಗ್ರಾಮ್ ಬರೀಬೇಕು. ಸೊ ಈ ಡಯಾಗ್ರಾಮ್ ಕನ್ಸಿಸ್ಟ್ ಆಫ್ 4 ಪಾರ್ಟ್ಸ್: ಅನಾಲಿಸಿಸ್, ಡಿಸೈನ್, ಇಂಪ್ಲಿಮೆಂಟೇಷನ್ ಅಂಡ್ ಟೆಸ್ಟಿಂಗ್. ಸೊ ಇವಾಗ ಅನಾಲಿಸಿಸ್ ಡಿಸ್ಕಸ್ ಮಾಡೋಣ. ಅನಾಲಿಸಿಸ್ ಅಂತ ಅಂದ್ರೆ ಏನು ಅಂದ್ರೆ ವಾಟ್ ಆರ್ ಆಲ್ ದ ಥಿಂಗ್ಸ್. ಅನಾಲಿಸಿಸ್ ಅಂತಂದ್ರೆ ಅನಲೈಸ್ ಅಂತ ನಾವು ಹೇಳ್ತೀವಿ ತಾನೆ. ಇವಾಗ ಏನೋ ಒಂದು ಇವೆಂಟ್ ನಡೀತಾ ಇರುತ್ತೆ, ಸೊ ನಮ್ಮ ಅಸಂಪ್ಷನ್ ಅಲ್ಲಿ ಇರುತ್ತೆ ಸೊ ಆ ಇವೆಂಟ್ ಈ ತರ ನಡೀತಾ ಇದೆ ಅಂದ್ರೆ ಈ ಗೆಸ್ಟ್ ಬರ್ಬೋದು, ಈ ತರ ಫಸ್ಟ್ ಫ್ಲವರ್ಸ್ ಕೊಡ್ಬೋದು ಬೇರೆಯವ್ರಿಗೆ. ಸೊ ಆ ಥರ ಅನಾಲಿಸಿಸ್ ಇಸ್ ನಥಿಂಗ್ ಬಟ್ ಅಸಂಪ್ಷನ್. ಈ ಥರ ಆಗ್ಬೋದು, ಈ ಥರ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಾಗ್ಬೋದು, ಎಷ್ಟು ಜನನ. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಕನ್ಸಿಡರ್, ಇವಾಗ ವಾಟ್ಸಪ್ ಅಂತ ತಗೊಂಡ್ರೆ ಎಕ್ಸಾಂಪಲ್ ಎಷ್ಟೇ ತಗೊಳ್ಳಿ. ಸೊ ವಾಟ್ಸಪ್ ಅಂತ ಅಂದ್ರೆ ತಗೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅನಾಲಿಸಿಸ್ ಮಾಡ್ಬೋದು. ಇವಾಗ ವಾಟ್ಸಪ್ ನಮಗೆ ಐಕಾನ್ ಯಾವುದು ಬ್ಲೂ ಅಲ್ಲಿದೆ, ಸೊ ಇವಾಗ ಅದು ಮುಂಚೆನೇ ಅನಾಲಿಸಿಸ್ ಮಾಡಿರ್ತಾರೆ ಯಾವ ಕಲರ್ ಬೇಕು ಅಂತ. ಸೊ ಆ ಥರ ಏನೇನು ಕಲರ್ ಬೇಕಾಗ್ಬೋದು, ಯಾವ ಥರ ಆ್ಯಪ್ ಬೇಕಾಗ್ಬೋದು, ಸೊ ಅದೆಲ್ಲ ಏನು ಮಾಡ್ತಾರೆ ಅಂದ್ರೆ ಅನಾಲಿಸಿಸ್ ಅಲ್ಲಿ ಮಾಡ್ತಾರೆ. ಸೊ ಅನಾಲಿಸಿಸ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಕಂಟೆಕ್ಸ್ಟ್ ಡಯಾಗ್ರಾಮ್ ಮಾಡ್ತಾರೆ. ಕಂಟೆಕ್ಸ್ಟ್ ಡಯಾಗ್ರಾಮ್ ಇರುತ್ತೆ, ನೆಕ್ಸ್ಟ್ ಡಾಟಾ ಫ್ಲೋ ಇರುತ್ತೆ, ಮತ್ತೆ ಸ್ಪೆಸಿಫಿಕೇಶನ್ಸ್ ಅಂತ ಇರುತ್ತೆ. ಸೊ ಕಂಟೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಯಾವ ತರ ಕಂಟೆಕ್ಸ್ಟ್ ಏನೇನು ಬೇಕಾಗುತ್ತೆ ಅನ್ನೋದನ್ನ ಕಂಟೆಕ್ಸ್ಟ್ ಡಯಾಗ್ರಾಮ್ ಹೇಳ್ತಾರೆ. ಕಂಟೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ದೆನ್ ಡಾಟಾ ಫ್ಲೋ ಡಯಾಗ್ರಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಡಾಟಾ ಒಂದು ಎಂಟಿಟಿಯಿಂದ ಇನ್ನೊಂದು ಎಂಟಿಟಿಗೆ ಯಾವ ತರ ಮೂವ್ ಆಗ್ತದೆ, ಸೊ ಡಾಟಾ ಫ್ಲೋ ಯಾವ ತರ ಇರುತ್ತೆ ಅನ್ನೋದನ್ನ ಡಾಟಾ ಫ್ಲೋ ಅಲ್ಲಿ ಇದನ್ನ ಮಾಡ್ತಾರೆ. ಓಕೆನಾ. ದೆನ್ ಡಿಸೈನ್. ಸೊ ಡಿಸೈನ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ ಎಂಟಿಟಿ ರಿಲೇಶನ್ಶಿಪ್ಸ್ ಇರುತ್ತೆ. ಎಂಟಿಟಿ ರಿಲೇಶನ್ಶಿಪ್ಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಡಿಸೈನ್ ಅಲ್ಲಿ ಎಂಟಿಟಿ ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡ್ತಾರೆ. ಎಂಟಿಟಿ ರಿಲೇಶನ್ಶಿಪ್ ಅಂತ ಅಂದ್ರೆ ಹೆಂಗೆ ಅಂದ್ರೆ ಒಂದು ಡೇಟಾಗೂ ಇನ್ನೊಂದು ಡೇಟಾಗೂ ಏನ್ ರಿಲೇಶನ್ಶಿಪ್ ಇದೆ, ಮೀನ್ಸ್ ಅದು ಪ್ರೈಮರಿಲಿ ಡಿಪೆಂಡೆಂಟ್ ಆಗಿದೆನೋ ಅಥವಾ ಇಂಡಿಪೆಂಡೆಂಟ್ ಆಗಿ ಡಿಸೈನ್ ಮಾಡಬೇಕು ಅನ್ನೋದನ್ನ ಓವರ್ ಆಲ್ ಸ್ಟ್ರಕ್ಚರ್ ನ ಎಲ್ಲಿ ಬರ್ಕೊಳ್ತಾರೆ ಅಂದ್ರೆ ಡಿಸೈನ್ ಫೇಸ್ ಅಲ್ಲಿ ಇದನ್ನ ಮಾಡ್ತಾರೆ. ದೆನ್ ಇಂಪ್ಲಿಮೆಂಟೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೋರ್ಸ್ ಕೋಡು, ಕ್ರಾಸ್ ಲಿಸ್ಟಿಂಗ್ ರೆಫರೆನ್ಸ್, ಸೋರ್ಸ್ ಕೋಡ್ ಲಿಸ್ಟ್ ಮತ್ತೆ ಕ್ರಾಸ್ ರೆಫರೆನ್ಸ್ ಲಿಸ್ಟಿಂಗ್ ನ ಇದನ್ನ ಮಾಡ್ತಾರೆ. ಸೊ ಸೋರ್ಸ್ ಕೋಡ್ ಇಸ್ ನಥಿಂಗ್ ಬಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡಬೇಕು ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇಂಪ್ಲಿಮೆಂಟೇಷನ್ ಪಾರ್ಟ್ ಅಲ್ಲಿ ಏನೇನು ಬರುತ್ತೆ ಅಂದ್ರೆ ಸೊ ಇವಾಗ ನಾವು ಯಾವ ತರ ಕೋಡಿಂಗ್ ನ ಯೂಸ್ ಮಾಡ್ಕೋಬಹುದು, ಯಾವ ಟೂಲ್ ನ ಯೂಸ್ ಮಾಡ್ಕೊಂಡು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಬಹುದು ಅನ್ನೋದೆಲ್ಲಿ ಇರುತ್ತೆ ಅಂದ್ರೆ ಇಂಪ್ಲಿಮೆಂಟೇಷನ್ ಫೇಸ್ ಅಲ್ಲಿ ಇದನ್ನ ಮಾಡ್ತಾರೆ. ಸೊ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಟೆಸ್ಟಿಂಗ್. Testing is a very important. Without testing, we never consider it is a good software. ಇವಾಗ ಒಂದು ಸಾಫ್ಟ್ವೇರ್ ನಾವು ರಿಲೀಸ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾ ಫೇಸಿಗಿಂತ ಮೇನ್ ಫೇಸ್ ಅಲ್ಲಿ ಟೆಸ್ಟಿಂಗ್. ನಾವು ಇಲ್ಲೆಲ್ಲ ಅನಾಲಿಸಿಸ್ ಮಾಡಿರ್ತೀವಿ, ಡಿಸೈನ್ ಮಾಡಿರ್ತೀವಿ, ಇಂಪ್ಲಿಮೆಂಟೇಷನ್ ಮಾಡಿರ್ತೀವಿ, ಬಟ್ ಆಕ್ಚುಯಲ್ ನಾವು ಎಕ್ಸ್ಪೆಕ್ಟೆಡ್ ಅದು ವರ್ಕ್ ಆಗ್ತಿದೆ ಇಲ್ಲ ಅಂತ ನಮಗೆ ಗೊತ್ತಾಗೋದು ಟೆಸ್ಟಿಂಗ್ ಅಲ್ಲಿ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಟೆಸ್ಟ್ ಡಾಟಾ ಮಾಡ್ತಾರೆ. ನಾವು ಮಾಡಿರೋ ಟೆಸ್ಟ್ ಎಲ್ಲ, ನಾವು ಮಾಡಿರೋ ಮ್ಯಾನುವಲ್ ಅಥವಾ ಯೂನಿಟ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೇನೋ ಅನ್ನೋದನ್ನ ಎಲ್ಲಿ ಇದನ್ನ ಮಾಡ್ತಾರೆ ಅಂದ್ರೆ ಟೆಸ್ಟಿಂಗ್ ಅಲ್ಲಿ ಮಾಡ್ತಾರೆ. ಸೊ ಟೆಸ್ಟಿಂಗ್ ಇಸ್ ನಥಿಂಗ್ ಬಟ್ ಓವರ್ ಆಲ್ ಫ್ಲೋ ಒಳಗೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೇನೋ ಇಲ್ಲೋ ಸಾಫ್ಟ್ವೇರ್ ಅನ್ನೋದನ್ನ ನಾವೆಲ್ಲಿ ಇದನ್ನ ಮಾಡ್ತಾರೆ ಅಂದ್ರೆ ಟೆಸ್ಟಿಂಗ್ ಅಲ್ಲಿ ಮಾಡ್ತಾರೆ. ಓಕೆನಾ. ಸೊ ಇವಾಗ ನಾವು ಇಷ್ಟ ತನಕ ನೋಡಿದ್ದು ಯಾವುದು ಅಂತಂದ್ರೆ ಡಾಕ್ಯುಮೆಂಟೇಶನ್ ಮ್ಯಾನುವಲ್. ಸೊ ಇವಾಗ ಆಪರೇಟಿಂಗ್ ಪ್ರೊಸೀಜರ್. ಆಪರೇಟಿಂಗ್ ಪ್ರೊಸೀಜರ್ ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ದೇ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಆಪರೇಟಿಂಗ್ ಪ್ರೊಸೀಜರ್ಸ್ ನ ಫಸ್ಟ್
ನೋಡಿದ್ವಿ ಅಂದ್ರೆ ಡಾಕ್ಯುಮೆಂಟೇಶನ್ ಪ್ರೊಸೀಜರ್ ಮ್ಯಾನುವಲ್ಸ್ ನ 4 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ವಿ. ಯಾವ್ದು? ಅನಾಲಿಸಿಸ್, ಡಿಸೈನ್, ಇಂಪ್ಲಿಮೆಂಟೇಶನ್ ಅಂಡ್ ಟೆಸ್ಟಿಂಗ್. ಸೊ ದೆನ್ ಆಪರೇಟಿಂಗ್ ಪ್ರೊಸೀಜರ್ ಮ್ಯಾನುವಲ್ಸ್ ನ 2 ಇದಾಗಿ ಮಾಡ್ತಾರೆ. ಒಂದು ಯೂಸರ್ ಮ್ಯಾನುವಲ್, ಇನ್ನೊಂದು ಆಪರೇಷನಲ್ ಮ್ಯಾನುವಲ್. ಯೂಸರ್ ಮ್ಯಾನುವಲ್ ಅಂತ ಅಂದ್ರೆ ಏನು? ಸೊ ಯೂಸರ್ ಮ್ಯಾನುವಲ್ ಅಂದ್ರೆ ಯೂಸರ್ಗೆ ಯಾವ ರೀತಿ ಗೈಡೆನ್ಸ್ ಕೊಡಬೇಕು. ಇವಾಗ ಒಂದು ಸಾಫ್ಟ್ವೇರ್ ನಾವು ರಿಲೀಸ್ ಮಾಡ್ತಿದೀವಿ ಅಂತ ಅಂದ್ರೆ ಯೂಸರ್ ಏನೇನು ತಿಳ್ಕೊಂಡಿರ್ಬೇಕು ಅನ್ನೋದನ್ನ ಯೂಸರ್ ಮ್ಯಾನುವಲ್ ಅಲ್ಲಿ ಡಾಕ್ಯುಮೆಂಟೇಶನ್ ಕೊಡ್ತಾರೆ. ಸೊ ಆಪರೇಟಿಂಗ್ ಮ್ಯಾನುವಲ್ಸ್ ಅಲ್ಲಿ ಅಂತಂದ್ರೆ ಯೂಸರ್ಗಿಂತ ಹೈಯರ್ ಲೆವೆಲ್, ಕನ್ಸಿಡರ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಸಿಸ್ಟಮ್ ಸರ್ವಿಸ್ ಆಗಿರ್ಬೋದು, ಅವ್ರನ್ನೆಲ್ಲ ಎಲ್ಲಿ ಡಿವೈಡ್ ಮಾಡ್ತಾರೆ ಅಂದ್ರೆ ಆಪರೇಷನ್ ಮ್ಯಾನುವಲ್ ಅಲ್ಲಿ ಮಾಡ್ತಾರೆ. ಸೊ ಯೂಸರ್ ಮ್ಯಾನುವಲ್ ಅಲ್ಲಿ ಯೂಸರ್ಗೆ ಏನೇನು ಬೇಕಾಗುತ್ತೆ? ಬೇಸಿಕ್ ಗೈಡೆನ್ಸ್ ಬೇಕಾಗಿರುತ್ತೆ, ಬಿಗಿನರ್ಸ್ ಟ್ಯುಟೋರಿಯಲ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಿಗಿನರ್ಸ್ ಟ್ಯುಟೋರಿಯಲ್ಸ್ ಬಿಟ್ಟು ಅವ್ರಿಗೆ ಏನೇನು ಕೊಡ್ಬೋದು ಅಂದ್ರೆ ನೆಸೆಸಿಟಿ, ಅವ್ರಿಗೆ ಏನೇನು ಗೊತ್ತಾಗಬೇಕು ಸೊ ಅದೆಲ್ಲ ಏನು ಕೊಟ್ಟಿರ್ತಾರೆ ಅಂದ್ರೆ ಯೂಸರ್ ಮ್ಯಾನುವಲ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಕಮ್ಸ್ ಟು ಆಪರೇಟಿಂಗ್ ಮ್ಯಾನುವಲ್ಸ್ ಏನು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಟೂಲ್ ಕೊಟ್ಟಿರ್ಬೋದು ಅಥವಾ ಇನ್ಸ್ಟಾಲೇಷನ್ ಪ್ರೊಸೀಜರ್ ಆಗಿರ್ಬೋದು. ಸೊ ಹೆಂಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನ ಎಲ್ಲಿ ಬರ್ದಿರ್ತಾರೆ ಅಂದ್ರೆ ಆಪರೇಟಿಂಗ್ ಮ್ಯಾನುವಲ್ಸ್ ಅಲ್ಲಿ ಬರ್ದಿರ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಾಫ್ಟ್ವೇರ್ ಮತ್ತೆ ಸಾಫ್ಟ್ವೇರ್ ಕಾಂಪೋನೆಂಟ್ಸ್. ಸೊ ಎಗೇನ್ ನಾವು ತಗೊಂಡ್ರೆ ಸಾಫ್ಟ್ವೇರ್ ಅಂದ್ರೆ ನಾವಿಲ್ಲಿ ಏನೇನು ನೋಡಿದ್ವಿ ಅಂದ್ರೆ ಸಾಫ್ಟ್ವೇರ್ ಅಂದ್ರೆ ಏನಂತ ನೋಡಿದ್ವಿ, ಪ್ರೋಗ್ರಾಮ್ ಅಂದ್ರೆ ಏನಂತ ನೋಡಿದ್ವಿ. ಸೊ ಒಂದು ಪ್ರೋಗ್ರಾಮ್ ಸಾಫ್ಟ್ವೇರ್ ಆಗೋದಕ್ಕೆ ಏನೇನು ಬೇಕು? ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಆಪರೇಟಿಂಗ್ ಪ್ರೊಸೀಜರ್ ಬೇಕು. ಹೇಗೆ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲಿ ಏನೇನಿರುತ್ತೆ? ಯೂಸರ್ ಮ್ಯಾನುವಲ್ಸ್ ಇರುತ್ತೆ, ಆಪರೇಷನ್ ಮ್ಯಾನುವಲ್ಸ್ ಇರುತ್ತೆ. ಡಾಕ್ಯುಮೆಂಟೇಶನ್ ಮ್ಯಾನುವಲ್ಸ್ ಏನೇನಿರುತ್ತೆ? ಅನಾಲಿಸಿಸ್ ಮಾಡ್ಬೋದು, ಡಿಸೈನ್ ಮಾಡ್ಬೋದು, ಇಂಪ್ಲಿಮೆಂಟೇಶನ್ ಮಾಡ್ಬೋದು, ಟೆಸ್ಟಿಂಗ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಸಾಫ್ಟ್ವೇರ್. ದೆನ್ ಪ್ರೋಸೆಸ್. ಸೊ ನಾವು ಪ್ರೋಸೆಸ್ ಅಂತ ತಗೊಳ್ಳೋಣ. ಇವಾಗ ಸಾಫ್ಟ್ವೇರ್ ಆಯ್ತು, ಪ್ರೋಸೆಸ್. ಸಾಫ್ಟ್ವೇರ್ ಅಂದ್ರೆ ಗೊತ್ತಾಯ್ತು. ಇವಾಗ ಪ್ರೋಸೆಸ್ ಅಂದ್ರೆ ಏನು? ಸಾಫ್ಟ್ವೇರ್ ಪ್ರೋಸೆಸ್ ಅಂತ ಕೇಳ್ತಾರೆ. ವಾಟ್ ಈಸ್ ಸಾಫ್ಟ್ವೇರ್ ಪ್ರೋಸೆಸ್ ಅಂತ ಕೇಳ್ತಾರೆ. ಸೊ ದ ವೇ ಆಫ್ ಡಿಲಿವರಿಂಗ್ ಎ ಸಾಫ್ಟ್ವೇರ್, ವೇ ಆಫ್ ಡಿಲಿವರಿಂಗ್ ಎ ಸಾಫ್ಟ್ವೇರ್ ನಾವು ಏನಂತ ಕರಿತೀವಿ ಅಂತಂದ್ರೆ ಸಾಫ್ಟ್ವೇರ್ ಪ್ರೋಸೆಸ್ ಅಂತ ಕರಿತೀವಿ. ಈ ಸಾಫ್ಟ್ವೇರ್ ಪ್ರೋಸೆಸ್ ಹೆಂಗೆ ಅಂದ್ರೆ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಇಟ್ ಡಿಫರ್ಸ್. ಓಕೆ, ಒಂದು ಆರ್ಗನೈಸೇಷನ್ಗೂ ಇನ್ನೊಂದು ಆರ್ಗನೈಸೇಷನ್ಗೂ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಸಾಫ್ಟ್ವೇರ್ ಪ್ರೋಸೆಸ್ ಹೆಂಗೆ ಡಿಫರ್ ಆಗುತ್ತೆ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಅಂತಂದ್ರೆ 4 ಆ್ಯಪ್ ತಗೊಳ್ಳೋಣ. ಸೊ ಯಾವ್ದು ಅಂತಂದ್ರೆ ಒಂದು ಹೈಪ್ ತಗೊಳ್ಳೋಣ, ಮೆಸೆಂಜರ್, ದೆನ್ ವಾಟ್ಸ್ಆ್ಯಪ್. ಈ 3 ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ? ಸೊ ಸಾಫ್ಟ್ವೇರ್ ಪ್ರೊಸೆಸ್ ಹೆಂಗ್ ಡಿಫರ್ ಆಗುತ್ತೆ ಅನ್ನೋದಕ್ಕೆ 3 ಎಕ್ಸಾಂಪಲ್ ತಗೊಳ್ಳೋಣ. ಯಾವುದು? ಹೈಕು, ಮೆಸೆಂಜರು ಮತ್ತೆ ವಾಟ್ಸ್ಆ್ಯಪ್. ಓವರ್ ಆಲ್ ಈ 3ನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮೆಸೇಜಿಂಗ್ ಆ್ಯಪ್ ಅಂತ ಕರಿತೀವಿ ಅಲ್ವಾ? ಬೇಸಿಕ್ ಆಗಿ ಈ 3 ಏನು? ಮೆಸೇಜಿಂಗ್ ಆ್ಯಪ್, ಸೋಷಿಯಲ್ ಆ್ಯಪ್, ಯಾವುದೋ ಒಂದು ಆ್ಯಪ್, ಈ 3 ರಿಲೇಟೆಡ್ ಆ್ಯಪ್. ಸೊ ಈ ಆ್ಯಪ್ಗೂ ಡಿಫ್ರೆನ್ಸ್ ಏನಿದೆ ಅಂತಂದ್ರೆ ವಿ ಕ್ಯಾನ್ ಫೈಂಡ್ ಔಟ್. ಓಕೆ, ಹೈಕಲ್ಲಿ ಇವಾಗ ಫೇಸ್ಬುಕ್ ತರ ಫೆಸಿಲಿಟೀಸ್ ಬಿಟ್ಟಿದ್ದಾರೆ. ಮೆಸೆಂಜರ್ ಅಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಏನಿದೆ ಸಿಮಿಲಾರಿಟಿ ಇದೆ. ಸೊ ವಾಟ್ಸ್ಆ್ಯಪ್ ಅಲ್ಲಿ ಏನೇನಿದೆ ಏನೇನಿಲ್ಲ. ಸೊ ಈ 3ನ್ನು ತಗೊಂಡ್ರೆ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಅಂತಂದ್ರೆ ಇವಾಗ ನಾರ್ಮಲ್ ನಾವು 3ನ್ನು ಡಿಫ್ರೆನ್ಸ್ ಹೇಳ್ಬೋದು. ಇದ್ರಲ್ಲಿ ಇದಿದೆ, ಇದಿಲ್ಲ, ಇದ್ರಲ್ಲಿ ಇದಿದೆ, ಒಂದಿಲ್ಲ, ಇದ್ರಲ್ಲಿ ಇದಿದೆ, ಇಲ್ಲ. ಸೊ ಏನೇನಿದೆ ಏನೇನಿಲ್ಲ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಓವರ್ ಆಲ್ ಈ 3 ಏನಾಗುತ್ತೆ? ಸಾಫ್ಟ್ವೇರ್. ವಿಚ್ ಟೈಪ್ ಆಫ್ ಸಾಫ್ಟ್ವೇರ್? ಮೆಸೇಜಿಂಗ್ ಟೈಪ್ ಆಫ್ ಸಾಫ್ಟ್ವೇರ್. ಬಟ್ ಇವಾಗ ಈ 3ನ್ನು ಕೂಡ ಒಂದೇ ತರ ಪ್ರೊಸೆಸ್ ಮಾಡಿರಲ್ಲ. ಹೈಕ್ ಈಸ್ ಎ ಡಿಫರೆಂಟ್ ಕಂಪ್ನಿ, ಮೆಸೆಂಜರ್, ವಾಟ್ಸ್ಆ್ಯಪ್ ಇಸ್ ಎ ಒನ್ ಕಂಪ್ನಿ, ಬಟ್ ಬೋತ್ ಆರ್ ಡಿಫರೆಂಟ್ ಪ್ರೊಸೆಸ್. ಓಕೆನಾ? ಸೊ ಹೆಂಗಾಗ್ತಿದೆ ಅಂತಂದ್ರೆ 3 ಮೆಸೇಜಿಂಗ್ ಆ್ಯಪ್, ಬಟ್ 3ದು ಕಂಪ್ನಿ ಚೇಂಜ್. ಕಂಪ್ನಿ ಈಸ್ ನಥಿಂಗ್ ಬಟ್ ಅನ್ ಆರ್ಗನೈಸೇಷನ್. ಓಕೆನಾ? ಸೊ ಸಾಫ್ಟ್ವೇರ್ ಪ್ರೋಸೆಸ್ ಈಸ್ ನಥಿಂಗ್ ಬಟ್ ವೇ ಆಫ್ ಡಿಲಿವರಿಂಗ್ ಎ ಸಾಫ್ಟ್ವೇರ್. ಇಟ್ ಈಸ್ ಡಿಫರ್ ಫ್ರಮ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ ಇಂದ ಇನ್ನೊಂದು ಆರ್ಗನೈಸೇಷನ್ಗೆ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೇಗೆ ಕೊಟ್ಟು ಅದೇ ಇವಾಗ 3 ಕೂಡ ಮೆಸೇಜಿಂಗ್ ಆ್ಯಪ್, ಬಟ್ ಆ ವೇ ಕಂಪ್ನಿ ಡಿಲಿವರಿ ಮಾಡ್ತಿರೋ ಪ್ರೋಸೆಸ್ ಏನಾಗ್ತಿದೆ ಅಲ್ಲಿ ಚೇಂಜ್ ಆಗ್ತಿದೆ. ಸೊ ಸಮ್ ಟೈಮ್ ಏನಾಗುತ್ತೆ ಅಂತಂದ್ರೆ ಸಾಫ್ಟ್ವೇರ್ ಕೆಲವೊಂದು ರೀಸನ್ಗೆ ಫೇಲ್ಯೂರ್ ಆಗುತ್ತೆ. ಸೊ ಮೇನ್ ಫೇಲ್ಯೂರ್ ರೀಸನ್ಗೆ ದೇರ್ ಆರ್ 4 ಮೇಜರ್ ಪ್ರಾಬ್ಲಮ್ಸ್ ಆಗುತ್ತೆ. 4 ಒಂದು ಸಾಫ್ಟ್ವೇರ್ ಫೇಲ್ ಆಗೋದಕ್ಕೆ 4 ಮೇಜರ್ ಆಗಿ 4 ಪ್ರಾಬ್ಲಮ್ನ ಫೇಸ್ ಮಾಡುತ್ತೆ. ಒಂದೇದು ಯಾವುದಪ್ಪ ಅಂತಂದ್ರೆ ಇನ್ಸಫಿಷಿಯೆಂಟ್
ಇನ್ಸಫಿಷಿಯಂಟ್ ಟೈಮ್. ಸೊ ಹೆಂಗೆ ಅಂತಂದರೆ ಇವಾಗ ನಾವು ಯಾರಿಗೋ ಒಬ್ಬರಿಗೆ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡೋಕ್ಕೆ ಅಂತ ಕೊಟ್ಟಿರ್ತೀವಿ, ಸರಿನಾ? ಸೊ ಅಲ್ಲಿ ಯಾವಾಗ ಹೆಂಗಾಗುತ್ತೆ ಅಂತಂದರೆ ಇನ್ಸಫಿಷಿಯಂಟ್ ಟೈಮ್ಗಿನ ನಾಟ್ ಎನಫ್ ಟೈಮ್ ಅಂತಲೂ ಕರಿತೀವಿ. ಸೊ ಒಂದು ಸಾಫ್ಟ್ವೇರ್ನ ನಾವು ಡೆವಲಪ್ ಮಾಡಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಮಗೆ ಗೊತ್ತಿರಬೇಕು ಇಷ್ಟೇ ಟೈಮಿಂಗ್ಸಲ್ಲಿ ಇದು ಆಗುತ್ತೆ ಅಂತ. ಸೊ ನಾವೇನು ಮಾಡ್ಬಿಡ್ತೀವಿ ಅಂದರೆ ಸೊ ನಮಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಇದಾಗಲ್ಲ ಅಂತ, ಬಟ್ ಕಮಿಟ್ಮೆಂಟ್ ಯಾವುದೋ ಒಂದು ಕಮಿಟ್ಮೆಂಟಿಂದ ಇಲ್ಲ ಆನ್ ಟೈಮ್ ಡೆಲಿವರಿ ಒಳಗೆ ನಾವು ಆ ಸಾಫ್ಟ್ವೇರ್ನ ಕೊಡ್ತೀವಿ ಅಂತ ಒಪ್ಕೊಂಡ್ಬಿಡ್ತೀವಿ. ಬಟ್ ಅವಾಗ ಹೆಂಗಾಗುತ್ತೆ ಅಂತಂದರೆ ಇನ್ ಕೇಸ್ ನಾವು ವಿತಿನ್ ದ ಟೈಮ್ ಒಳಗೆ ಕೊಟ್ಟರು ದೇರ್ ಇಸ್ ಎ ಚಾನ್ಸಸ್ ಆಫ್ ಫೇಲ್ಯೂರ್. ಸೊ ಅದಕ್ಕೆ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಬೇಕು ಅನ್ನೋದನ್ನ ಇದನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಸಾಫ್ಟ್ವೇರ್ ಇರುತ್ತೆ ಎಕ್ಸ್ ಟೈಮಲ್ಲಿ ನಾವು ಮುಗಿಯುತ್ತೆ ಅಂತ ಹೇಳ್ಕೊಂಡಿರ್ತೀವಿ, ಬಟ್ ಡ್ಯೂ ಟು ನಾಟ್ ಎನಫ್ ಟೈಮ್ ವೈ ಲೆವೆಲಲ್ಲಿ ಕೂಡ ಅದು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಾಟ್ ಎನಫ್ ಟೈಮಿಂದ ಸೊ ಸಾಫ್ಟ್ವೇರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸೆಕೆಂಡ್ ಒನ್ ಯಾವುದು ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಲ್ಯಾಕ್ ಆಫ್ ನಾಲೆಡ್ಜ್ ಇಂದ ಸಾಫ್ಟ್ವೇರ್ ಫೇಲ್ಯೂರ್ ಆಗುತ್ತೆ. ಸೊ ಲ್ಯಾಕ್ ಆಫ್ ನಾಲೆಡ್ಜ್ ಇಸ್ ನಥಿಂಗ್ ಬಟ್ ನಾವು ಇವಾಗ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಿದ್ದೀವಿ ಅಂತಂದರೆ ಆ ಸಾಫ್ಟ್ವೇರ್ ಬಗ್ಗೆ ಎನಫ್ ನಾಲೆಡ್ಜ್ ನಮಗಿರಬೇಕು. ನಮಗೆ ಇನ್ ದ ಸೆನ್ಸ್ ಡೆವಲಪರ್ಸ್ಗೆ. ಇವಾಗ ಒಂದು ಕಂಪ್ನಿ ಒಂದು ಸಾಫ್ಟ್ವೇರ್ನ ತಗೊಳ್ತಿದೆ ಅಂತ ಅಂದರೆ ಸೊ ಅಲ್ಲಿ ಆ ಕಂಪ್ನಿಗೆ ಗೊತ್ತಿರಬೇಕು. ಇವಾಗ ಒಂದು ಜಾವಾ ಅಂತ ಅನ್ಕೊಳ್ಳಿ, ಬೇಡ, ಇವಾಗ ನಿಮಗೆ PHP ಇದೆ. ಸೊ PHPನ ಕನ್ಸಿಡರ್ ಆಗಿ ತಗೊಂಡ್ರೆ ಆ ಪ್ರಾಜೆಕ್ಟ್ PHP ಮೇಲೆ ಇರುತ್ತೆ. ಆ ಕಂಪ್ನಿಯಲ್ಲಿ PHP ಡೆವಲಪರ್ಸೇ ಇರಲ್ಲ, PHP ಡೆವಲಪರ್ಸೇ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಪ್ರಾಜೆಕ್ಟ್ ಬಂದಿರೋದು ಮಾಡಬೇಕಾಗಿರೋದು PHPಯಲ್ಲಿ. ಸೊ PHP ಡೆವಲಪರ್ಸೇ ಯಾರು ಇಲ್ಲ, ಅಟ್ಲೀಸ್ಟ್ ಲೀಸ್ಟ್ ನಾಲೆಡ್ಜ್ ಡೆವಲಪರ್ಸು ಯಾರು ಇಲ್ಲ, ಆ ಪ್ರಾಜೆಕ್ಟ್ನ ನಾವು ತಗೊಂಡ್ವಿ ಮಾಡ್ತೀವಿ ಅಂತ. ಸೊ ಈಸ್ ಇಟ್ ಬಿಕಮ್ ಎ ಗುಡ್ ಸಾಫ್ಟ್ವೇರ್ ವಿತ್ ದ ಲೀಸ್ಟ್ ಮಿನಿಮಮ್ ನಾಲೆಡ್ಜ್ ವಿತೌಟ್ ಮಿನಿಮಮ್ ನಾಲೆಡ್ಜ್ ಆಫ್ ಎ ಡೆವಲಪರ್ಸ್? ಈಸ್ ಇಟ್ ಪಾಸಿಬಲ್? ನೋ. ಸೊ ಅವಾಗ ಹೆಂಗಾಗುತ್ತೆ ಅಂತಂದರೆ ಡ್ಯೂ ಟು ಲ್ಯಾಕ್ ಆಫ್ ನಾಲೆಡ್ಜ್ ದ ಸಾಫ್ಟ್ವೇರ್ ಬಿಕಮ್ ಫೇಲ್ಯೂರ್. ಸೊ ಆ ಕೇಸಲ್ಲಿ ಏನು, ಕೆಲವೊಂದು ಕಂಪ್ನಿಲಿ ಡೆವಲಪರ್ಸ್ ಹೆಂಗೆ ಮಾಡ್ತಾರೆ ಅಂದರೆ ಇವಾಗ ಎಲ್ಲ ಕಂಪ್ನಿಯವರು ಹೆಂಗೆ ಮಾಡ್ತಾರೆ ಅಂದರೆ VB ಬುಕ್ಸ್ ತೊಗೋಬೋದು ಅಥವಾ .NET ಬುಕ್ಸ್ ತೊಗೋಬೋದು, ಜಾವಾ ಬುಕ್ಸ್ ತೊಗೋಬೋದು. ಸೊ ಎಲ್ಲ ಬುಕ್ಸ್ ತೊಗೊಳ್ತಾರೆ, ಬಟ್ ಅದನ್ನ ಓದ್ಬಿಟ್ಟು ಹೆಂಗೆ ಪ್ರೊಸೆಸ್ ಮಾಡಬೇಕು ಅನ್ನೋ ಟೈಮ್ ಸೆನ್ಸು ಡೆವಲಪರ್ಸಿಗೆ ಇರಲ್ಲ. ಸೊ ಆ ಟೈಮ್ ಸೆನ್ಸ್ನ ಅವರು ಇಂಪ್ರೂವ್ ಮಾಡಿಕೊಂಡು ಇದನ್ನು ಮಾಡಿದ್ರೆ ವರ್ಕ್ ಆಗುತ್ತೆ. ಇಲ್ಲ ಅಂದರೆ ಈ ಕೇಸಲ್ಲಿ ಕೂಡ ಸಾಫ್ಟ್ವೇರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದೇನಂದರೆ ರಾಂಗ್ ಮೋಟಿವೇಶನ್. ಸೊ ಮೋಸ್ಟ್ ಆಫ್ ದ ಕಂಪ್ನಿಲಿ ಈ ಕೇಸಿಂದನೇ ಸಾಫ್ಟ್ವೇರ್ ಫೇಲ್ಯೂರ್ ಆಗುತ್ತೆ, ರಾಂಗ್ ಮೋಟಿವೇಶನ್. ಸೊ ರಾಂಗ್ ಮೋಟಿವೇಶನ್ ಅಲ್ಲಿ ಅಂದರೆ ಹೆಂಗಾಗುತ್ತೆ ಅಂತಂದರೆ ಇವಾಗ ಒಂದು ಪ್ರಾಜೆಕ್ಟ್ ಡಿಸ್ಕಷನ್ ಅಂತ ಮೀಟಿಂಗಿಗೆ ನಾವು ಕರೆದಿರ್ತೀವಿ. ಸೊ ಆ ಮೀಟಿಂಗಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನಾವೇನೋ ಯಾವುದೋ ಇದರಲ್ಲಿ ಇರ್ತೀವಿ, ಬಟ್ ಅವಾಗ ಅವ್ರೇನೋ ಈ ಟೈಮಲ್ಲಿ ಇದು ಮುಗಿಯುತ್ತೆ ಅಂತ ಹೇಳಿರ್ತಾರೆ, ಬಟ್ ಆ್ಯಕ್ಚುಲಿ ಅವ್ರು ಗಿವನ್ ಟೈಮ್ ಹೇಳ್ತಿರೋದ್ರಲ್ಲಿ ಅದು ಮುಗಿಯಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇಂದ ಏನು ಮಾಡ್ಬಿಡ್ತೀವಿ, ಇಲ್ಲ ಮುಗಿಯುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ರಾಂಗ್ ಮೋಟಿವೇಶನ್ ಆಗುತ್ತೆ. ಇವಾಗ ಯಾವುದೋ ಒಂದು ಕಂಪ್ನಿಯವರು XY ಟೈಮಲ್ಲಿ ಮುಗಿಸಿದ್ದಾರೆ, ನಾವು X ಟೈಮಲ್ಲೇ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಈಸ್ ಇಟ್ ನಾವು ಪಾಸಿಬಲಿ ನಾವು ನೋಡಿರಲ್ಲ XY ಟೈಮಲ್ಲಿ ಮುಗಿಯುತ್ತಾ ಅಂತ, ಬಟ್ ಅವ್ರೇನೋ ಮೋಟಿವೇಟ್ ಮಾಡಿದ್ರು ಅಂತ ನಾವು ರಾಂಗ್ ಮೋಟಿವೇಟ್ ಆಗಿ ಇಲ್ಲ ಆಗುತ್ತೆ ಅಂತ ಅನ್ಕೊಂಡ್ರೆ ಸೊ ಆ ಕೇಸಲ್ಲಿ ಏನಾಗುತ್ತೆ, ಸಾಫ್ಟ್ವೇರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಾಸ್ಟ್ ಏನಂತಂದ್ರೆ ಇನ್ಸಫಿಷಿಯಂಟ್ ಕಮಿಟ್ಮೆಂಟ್. ಇನ್ಸಫಿಷಿಯಂಟ್ ಕಮಿಟ್ಮೆಂಟ್. ಸೊ ಈ ರೀಸನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಸಫಿಷಿಯಂಟ್ ಕಮಿಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಹೆಂಗೆ ಅಂತಂದ್ರೆ ಸೊ ವಿ ನೋ ದಟ್ ಇವಾಗ ನಾವೇನೋ ಮಾಡ್ತಿದೀವಿ ಅಂತಂದ್ರೆ ನಾಳೆ ಅಂತ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಟುಮಾರೋ. ಸೊ ಟುಮಾರೋ ಅಂತಂದ್ರೆ ಕೆಲವೊಬ್ಬರಿಗೆ ಮೈಂಡಲ್ಲಿ ಇರುತ್ತೆ ನಾಳೆ ನಾವು ಈ ಪ್ಲಾನ್ ಅಲ್ಲಿ ಇದೀವಿ, ಸೊ ಈ ಪ್ಲಾನ್ ಆಗುತ್ತೆ, ಈ ಪ್ಲಾನ್ ಆಗಲ್ಲ. ಇನ್ನೊಬ್ರು ಮಧ್ಯ ಯಾರೋ ಒಬ್ರು ಬಂದು ನಾಳೆ ನನ್ಗೊಂದು ಪ್ಲಾನ್ ಇದೆ, ಸೊ ಅದಕ್ಕೆ ನೀವು ರೆಡಿನಾ ಅಂತ ಕೇಳಿದಾಗ ಸೊ ವಿ ಹ್ಯಾವ್ ಟು ಥಿಂಕ್, ಯಾಕಂದ್ರೆ ವಿ ನೋ ದಟ್ ಟುಮಾರೋ ವಿ ಆರ್ ದೀಸ್ ಆರ್ ಅವರ್ ಪ್ಲಾನ್ಸ್, ಸಮ್ XYZ plans, but another person come and ask tomorrow I have one plan, so you add on this plan ಅಂತ ಹೇಳ್ತಾರೆ. ಸೊ ಆ ಪ್ಲಾನ್ನ ನಾಳೆ ನಿಮ್ಗಿರೋ ಪ್ಲಾನ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆಡ್ ಮಾಡ್ಕೊಳ್ಳಿ ಅಂದಾಗ ವಿ ಹ್ಯಾವ್ ಟು ಥಿಂಕ್ ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಕಮಿಟ್ಮೆಂಟ್ಸ್. ಆ ಎಲ್ಲ ಕಮಿಟ್ಮೆಂಟ್ಸು ವರ್ಕ್ ಆಗ್ಬಿಟ್ಟು ಆ ಕಮಿಟ್ಮೆಂಟು ಆಗುತ್ತೆ ಅಂದಾಗ ಎಸ್ ವಿ ಕ್ಯಾನ್ ಅಗ್ರಿ ಅಂಡ್ ಅದನ್ನ ಆಡ್ ಮಾಡ್ಕೋಬಹುದು. ಬಟ್ ವಿ ನೋ ದಟ್ ಎಕ್ಸಾಕ್ಟ್ಲಿ ನಮ್ಮ ಕಮಿಟ್ಮೆಂಟ್ ಏನೇನಿದೆ ಅಂತ ನಮಗೆ ಗೊತ್ತು, ನಾಳೆ ಅಷ್ಟು ಕಮಿಟ್ಮೆಂಟಿಗೆ ನಂಗೆ ಟೈಮ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ಆ ಕಮಿಟ್ಮೆಂಟ್ನ ಅವ್ರು ಹೇಳ್ತಿರೋದನ್ನ ಆ್ಯಡ್ ಮಾಡ್ತಾರೆ. ಈಸ್ ಇಟ್ ಪಾಸಿಬಲ್ ಟು ಡೂ ದಟ್ ಜಾಬ್? ಯಾಕಂದರೆ ನಮಗಿರೋ ಕಮಿಟ್ಮೆಂಟೇ ನಾವು ಕಂಪ್ಲೀಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇನ್ನೊಬ್ರು ಬಂದು ಇನ್ನೊಂದು ಕಮಿಟ್ಮೆಂಟ್ ಹೇಳಿದ್ದಾರೆ, ಸೊ ಆ
ಕಮಿಟ್ಮೆಂಟ್ನ ನಾವು ಒಪ್ಕೊಳ್ತಿದ್ದೀವಿ. ಅಲ್ಲಿ ಆಕ್ಚುಲಿ ನಮಗೆ ನಾರ್ಮಲ್ ಟೈಮಿಗೆ ನಮ್ಮ ಕಮಿಟ್ಮೆಂಟ್ಸ್ನ ಮುಗ್ಸೋಕ್ಕಾಗ್ತಿಲ್ಲ. ಸೊ ಅದರಿಂದಲೂ ಕೂಡ ಏನಾಗುತ್ತೆ ಅಂದರೆ ಲ್ಯಾಕ್ ಆಫ್ ಕಮಿಟ್ಮೆಂಟ್ ಪ್ರಾಬ್ಲಮ್ಸಿಂದನೂ ಸಾಫ್ಟ್ವೇರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಫೋರ್ ಮೇಜರ್ ಥಿಂಗ್ಸ್ ದ ಸಾಫ್ಟ್ವೇರ್ ಶುಡ್ ಫೇಲ್ಯೂರ್ಸ್. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡಿದ್ವಿ ಅಂತಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂದರೆ ಏನು ನೋಡಿದ್ವಿ, ಸಾಫ್ಟ್ವೇರ್ ಅಂದರೆ ಏನು ಅಂತ ನೋಡಿದ್ವಿ, ಪ್ರೋಗ್ರಾಮ್ ಅಂದರೆ ಏನು ಅಂತ ನೋಡಿದ್ವಿ, ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಯಾವ್ಯಾವ್ದಿತ್ತು. ಸೊ ಸಾಫ್ಟ್ವೇರ್ ಕಾಂಪೊನೆಂಟ್ಸಲ್ಲಿ ಎಗೇನ್ ಪ್ರೋಗ್ರಾಮ್ ಅಂದರೆ ಏನು, ಆಪರೇಟಿಂಗ್ ಮ್ಯಾನ್ಯುವಲ್ಸ್ ಅಂದರೆ ಏನು, ಆಪರೇಟಿಂಗ್ ಮ್ಯಾನ್ಯುವಲ್ಸ್ ಟೈಪ್ ಅಂತ ಅಂದರೆ ಏನು, ದೆನ್ ಡಾಕ್ಯುಮೆಂಟೇಶನ್ ಮ್ಯಾನ್ಯುವಲ್ಸ್ ಅಂತ ಅಂದರೆ ಏನು, ಡಾಕ್ಯುಮೆಂಟೇಶನ್ ಮ್ಯಾನ್ಯುವಲ್ಸ್ ಅಂತ ಅಂದರೆ ಏನು. ಸೊ ಲಾಸ್ಟಲ್ಲಿ ಏನು ನೋಡಿದ್ವಿ, ಸಾಫ್ಟ್ವೇರ್ ಇಸ್ ಎ ಪ್ರೋಸೆಸ್. ಸೊ ಸಾಫ್ಟ್ವೇರ್ ಪ್ರೋಸೆಸ್ಸು ಹೆಂಗೆ ಒಂದು ಆರ್ಗನೈಸೇಷನ್ ಟು ಅನದರ್ ಆರ್ಗನೈಸೇಷನ್ ಹೆಂಗೆ ಡಿಫರ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಅದಾದಮೇಲೆ 4 ರೀಸನ್ಸ್ ಆಫ್ ಸಾಫ್ಟ್ವೇರ್ ಫೇಲ್ಯೂರ್ಸ್ ಅದನ್ನು ಕೂಡ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ನ ಇವತ್ತಿಗೆ ಹೆಂಗೆ ಮಾಡೋಣ ಇಲ್ಲಿ.